ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ಮಳವಳ್ಳಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆ 75ನೇ ಗಣರಾಜ್ಯೋತ್ಸವ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಲೋಕೇಶ್ ರವರು ಧ್ವಜಾರೋಹಣ ನೆರವೇರಿಸುವ ಆಚರಿಸಲಾಯಿತು. ಇದಲ್ಲದೆ ಪಟ್ಟಣದ ಪುರಸಭೆಯಲ್ಲಿ ಮುಖ್ಯಾಧಿಕಾರಿ ನಾಗರತ್ನ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಪುರಸಭೆ ಸದಸ್ಯ ನಂದಕುಮಾರ್, ಸಿದ್ದರಾಜು, ಪ್ರಶಾಂತ್, ಕೃಷ್ಣ, ಪುಟ್ಟಸ್ವಾಮಿ, ನೂರುಲ್ಲಾ, ಮಾಜಿ ಪುರಸಭಾಧ್ಯಕ್ಷ ದೊಡ್ಡಯ್ಯ ಸೇರಿದಂತೆ ಹಲವರು ಇದ್ದರು. ಇನ್ನು ತಾಲೂಕು ಆಡಳಿತ ವತಿಯಿಂದ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಹಸೀಲ್ದಾರ್ ಲೋಕೇಶ್ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ನರೇಂದ್ರ ಸ್ವಾಮಿ ವಹಿಸಿ ಮಾತನಾಡಿ, 140 ಕೋಟಿ ಜನಸಂಖ್ಯೆ ಕಂಡರೂ ಆಹಾರ ಕೊರತೆ ಕಾಣದೆ ಸದೃಢವಾಗಿರಲು ಅಂಬೇಡ್ಕರ್ ರವರು ರಚಿಸಿದ ಸಂವಿಧಾನವೇ ಕಾರಣ, ಜೊತೆಗೆ ಇಡೀ ದೇಶ ಐಕ್ಯತೆಯನ್ನು ಕಾಣುತ್ತಿದೆ ಎಂದರು. ಇದೇ ವೇಳೆ ಸಾಧಕರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಲೋಕೇಶ್, ತಾಪನ್ ಯು ಮಮತಾ, ಬಿಒ ಚಂದ್ರ ಪಾಟೀಲ್ ಸೇರಿದಂತೆ ಹಲವರು ಇದ್ದರು. ಇದಕ್ಕೂ ಮುನ್ನ ಶಾಸಕ ನರೇಂದ್ರ ಸ್ವಾಮಿರವರು ಅಂಬೇಡ್ಕರ್ ಪುತ್ಥಳಿಗೆ ಹಾರ ಹಾಕಿ ನಮನ ಸಲ್ಲಿಸಿದರು. ಅಂಬೇಡ್ಕರ್ ಅವರಿಗೆ ತಹಶೀಲ್ದಾರ್ ಹಾಗೂ ಅಧ್ಯಕ್ಷರು, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೆ ವೇದಿಕೆ ಮೇಲಿರುವಂತಹ ಗಣ್ಯರು, ರಾಷ್ಟ್ರಪತಿಯವರನ್ನು ವಹಿಸಿರುವಂತಹ ತಾಲೂಕಿನ ನೆಚ್ಚಿನ ಶಾಸಕರಾದಂಥ ಟಿ.ಎನ್. ನರೇಂದ್ರ ಸ್ವಾಮಿ ಪ್ರತಿಯೊಬ್ಬ ನಾಗರಿಕನಿಗೂ ಅರಿವು ಉಂಟುವಾಗೋದಕ್ಕೆ ಇದೊಂದು ಹೊಸ ಪ್ರಯತ್ನ ಆಗೋದಕ್ಕೋಸ್ಕರ ಈ ಸಂವಿಧಾನ ಓದು ಅನ್ನುವಂಥ ಆದೇಶವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು. ಪ್ರತಿ ವ್ಯಕ್ತಿಗೆ ಸಮಾನತೆ ಇರಲಿ, ಸಾಮಾಜಿಕ ನ್ಯಾಯ ಇರಲಿ ಮತ್ತು ವ್ಯಕ್ತಿ ಗೌರವದ ವಿಚಾರವನ್ನ ನಾವು ಎಲ್ಲ ಸಂದರ್ಭಗಳಲ್ಲೂ ಅಳವಡಿಸಿಕೊಂಡು ಬದುಕ್ತಕ್ಕಂಥ ಮೂಲ ವಿಚಾರವೇ ಸಂವಿಧಾನದ ಜವಾಬ್ದಾರಿಯ ಹಕ್ಕುಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ರಾಷ್ಟ್ರದಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರಗಳು ಇವತ್ತು ತಮ್ಮದೇ ಆದಂತಹ ಅಭಿವೃದ್ಧಿಯ ಜವಾಬ್ದಾರಿಯಲ್ಲಿ ನಾಡಿನ ಜನತೆಗೆ ಹಲವಾರು ಬದಲಾವಣೆಗಳು ಮತ್ತು ಈ ದೂರದೃಷ್ಟಿಯ ಯೋಜನೆಗಳ ಜೊತೆಯಲ್ಲಿ ಈ ರಾಷ್ಟ್ರವನ್ನು ಮುನ್ನಡೆಸ್ತಾ ಬಂದಿರುವಂತಹ ಜವಾಬ್ದಾರಿನಲ್ಲಿ ಸ್ವಾತಂತ್ರ್ಯ ಬಂದಂತ ದಿನ ಈ ರಾಷ್ಟ್ರದಲ್ಲಿ ನಮಗೆ ತಿನ್ನಲಿಕ್ಕೆ ಅನ್ನದ ಕೊರತೆ ಇತ್ತು. ಅದನ್ನು ಸ್ವತಂತ್ರ ಭಾರತದ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರೂರ ದೂರದೃಷ್ಟಿಯ ಕನಸುಗಳಲ್ಲಿ ನಾವೇನು ಇಸ್ರೋವನ್ನ ಕಂಡ್ವಿ, BL ಕಂಡ್ವಿ, HMT ಕಂಡ್ವಿ,
ನಮ್ಮ ರಾಷ್ಟ್ರದ ಪ್ರತಿಯೊಂದು ನದಿಗಳಿಗೆ ಅಣೆಕಟ್ಟೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿನಲ್ಲಿ ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿ ಆಹಾರದ ಕ್ರಾಂತಿಯನ್ನು ಮಾಡೋದ್ರ ಜೊತೆಗೆ ಕ್ಷೀರ ಕ್ರಾಂತಿಗೆ ಜವಾಬ್ದಾರಿ ಆದಂಥದ್ದನ್ನ ನಾವು ನಮ್ಮ ಇತಿಹಾಸದಲ್ಲಿ ನೋಡ್ತಾ ಇರ್ತಿದ್ವಿ. ಮಾತಾಡೋದೇ ಒಂದು ಪ್ರಚಾರ ಅನ್ನುವಂತ ವಿಚಾರವನ್ನ ಅಂದಿನ ನಮ್ಮ ನಾಯಕರುಗಳು ಮಾಡಲಿಲ್ಲ. ದುಡಿಮೆಯ ಮುಖಾಂತರ ದೇಶವನ್ನು ಕಟ್ಟತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿಯ ಚಿಂತನೆಯಲ್ಲಿ ಈ ದೇಶವನ್ನು ತೆಗೆದುಕೊಂಡು ಬಂದಿದ್ದು ಕೂಡ 140 ಕೋಟಿಯ ಜನಸಂಖ್ಯೆಯನ್ನು ಕಂಡು ಆಹಾರದ ಕೊರತೆ ಕಾಣದಂತ ರೀತಿಯಲ್ಲಿ ಈ ದೇಶ ಸದೃಢವಾಗಿ ನಿಂತಿದೆ ಅಂತಂದ್ರೆ ನಮಗೆ ನಾವೇ ವಿಧಿಸಿಕೊಂಡಿರ್ತಕ್ಕಂಥ ಬಾಬಾ ಸಾಹೇಬರು ನೀಡಿದಂತ ಸಂವಿಧಾನ ಜವಾಬ್ದಾರಿಯ ಒಂದು ಒಗ್ಗಟ್ಟನ್ನು ನಮಗೆ ಕೊಟ್ಟಿದೆ. ಅದರ ಜೊತೆಯಲ್ಲಿ ಇಡೀ ದೇಶ ವಿವಿಧತೆಯಲ್ಲಿ ಏಕತೆಯೊಂದಿಗೆ ಬದುಕೋದಕ್ಕೆ ಕಾರಣ ಆಗಿದೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಈ ದೇಶಕ್ಕಾಗಿ ಪ್ರತಿಯೊಬ್ಬ ಪ್ರಜೆಯು ತನ್ನದೇ ಆದಂತಹ ಜವಾಬ್ದಾರಿಯ ಕೊಡುಗೆಗಳನ್ನು ನೀಡೋದ್ರ ಮುಖಾಂತರ ಈ ದೇಶ ಪ್ರಜಾಪ್ರಭುತ್ವವನ್ನ ನಡೆಸಬೇಕು, ಉಳಿಸಬೇಕು. ಅದ್ರ ಜೊತೆಯಲ್ಲಿ ಈ ದೇಶವನ್ನ ಪ್ರಪಂಚದ ಇತರ ರಾಷ್ಟ್ರಗಳಿಗಿನ್ನ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಒಗ್ಗಟ್ಟಿನ ಪರಿಶ್ರಮದೊಂದಿಗೆ ನಾವೆಲ್ಲ ಬದುಕೋಣ ಅಂತ ಎಲ್ಲರಿಗೂ ಶುಭದ ನುಡಿಗಳನ್ನ ಹೇಳಿ ಈ ರಾಷ್ಟ್ರಕ್ಕೆ ಸಂವಿಧಾನದ ಅಡಿನಲ್ಲಿ ಆಡಳಿತ ನಡೆಸೋದಕ್ಕೆ ಈ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿಶ್ವಜ್ಞಾನಿ ಹಾಗೂ ಪ್ರತಿಯೊಂದು ಉನ್ನತವಾದಂತಹ ಸಂವಿಧಾನಗಳನ್ನ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಹೂರಣವನ್ನ ಅರಿತುಕೊಂಡು ನಮ್ಮ ರಾಷ್ಟ್ರದ ವಿವಿಧತೆಯಲ್ಲಿ ಏಕತೆಯನ್ನು ತರಲಿಕ್ಕೋಸ್ಕರ ಜವಾಬ್ದಾರಿಯ ಸಂವಿಧಾನ ಹೇಗಿರಬೇಕು ಅನ್ನೋದನ್ನ ಅರ್ಥಪೂರ್ಣವಾಗಿ ನೀಡಿ ಇಂದು 75 ವರ್ಷಗಳ ಆಡಳಿತವನ್ನು ನಾವು ಪೂರೈಸಿದ್ದೇವೆ. ಎಲ್ಲರೂ ಚಪ್ಪಾಳೆ ಮೂಲಕ ಸಾಧಕರಿಗೆ ಅಭಿನಂದನೆಗಳನ್ನ ತಿಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳು ವಸತಿ ಶಾಲೆ 201 ಋಷಿಕೇಶ್ ಮಳವಳ್ಳಿ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದ ಬಳಿ ಪುರಸಭೆ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ 3 ಹೈಟೆಕ್ ಸಾರ್ವಜನಿಕ ಶೌಚಾಲಯಕ್ಕೆ ಶಾಸಕ ನರೇಂದ್ರ ಸ್ವಾಮಿ ಗುದ್ದಲಿ ಪೂಜೆ ನೆರವೇರಿಸಿದರು. ಶೌಚಾಲಯಗಳಲ್ಲಿ ವಿಶೇಷ ಚೇತನರ ಸ್ನೇಹಿ ಶೌಚಾಲಯ, ಸ್ನಾನಗೃಹ, ಸ್ಯಾನಿಟರಿ ನ್ಯಾಪ್ಕಿನ್ ವಿತರಿಸುವ ಯಂತ್ರ, ಸ್ಯಾನಿಟರಿ ಪ್ಯಾಡ್ ದಹಿಸುವ ಯಂತ್ರ, ಫ್ಯಾನ್ ಡ್ರೈಯರ್ ಮತ್ತು ಸಾರ್ವಜನಿಕರಿಗೆ ತಮ್ಮ ಅಭಿಪ್ರಾಯ ದಾಖಲಿಸುವ ಡಿಜಿಟಲ್ ಯಂತ್ರ ಇತ್ಯಾದಿ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸುವ ಹೈಟೆಕ್ ಶೌಚಾಲಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯ ನೂರುಲ್ಲಾ, ಮಾಜಿ ಪುರಸಭಾಧ್ಯಕ್ಷ ದೊಡ್ಡಯ್ಯ, ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ, ಇಂಜಿನಿಯರ್ ನಾಗೇಂದ್ರ ಸೇರಿದಂತೆ ಹಲವರು ಇದ್ದರು. ಗ್ರಾಮೀಣ ಪ್ರದೇಶದಲ್ಲಿ ಮೊಬೈಲ್ ಕ್ಲಿನಿಕ್ ಮೂಲಕ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಮ್ಮಿಕೊಳ್ಳಬೇಕಾಗಿದೆ ಎಂದು ರಾಮಮನೋಹರ ಲೋಹಿಯಾ ವಿಚಾರ ವೇದಿಕೆ ರಾಜ್ಯಾಧ್ಯಕ್ಷ ದಡದಪುರ ಶಿವಣ್ಣ ಒತ್ತಾಯಿಸಿದರು. ಮಳವಳ್ಳಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಆವರಣದಲ್ಲಿ ಲೋಹಿಯಾ ವಿಚಾರ ವೇದಿಕೆ ವತಿಯಿಂದ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ, ಪ್ರಧಾನಿ ಮೋದಿರವರು ಸಾವಿರಾರು ರಾಮ ಮಂದಿರ ಕಟ್ಟುವ ಬದಲು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಾಡಿರುವ ಶೈಕ್ಷಣಿಕ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದರು. ಇದಲ್ಲದೆ ಶಾಲಾ ಮಕ್ಕಳಿಗೆ ಉಚಿತವಾಗಿ ಹೆಲ್ತ್ ಕಿಟ್ಗಳನ್ನು ವಿತರಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದರು. ಈಗಾಗಲೇ 2020ರಲ್ಲಿ ತಾಲೂಕಿನ 16,200 ಶಾಲಾ ಮಕ್ಕಳಿಗೆ ಉಚಿತವಾಗಿ ಲೋಹಿಯಾ ವಿಚಾರ ವೇದಿಕೆ ವತಿಯಿಂದ ವಿತರಿಸಿದ್ದು, ಇದೇ ರೀತಿ ದೇಶವ್ಯಾಪಿ ಈ ಯೋಜನೆಯನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿದರು. ಇದಲ್ಲದೆ ಸಕ್ಕರೆ ಕಾಯಿಲೆ ಪರೀಕ್ಷೆಯ ಗ್ಲುಕೋಮೀಟರ್ ಯನ್ನು ಉಚಿತವಾಗಿ ನೀಡಲಾಯಿತು.
ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಪ್ರಕಾಶ, ರಮೇಶ ಚಂದ್ರ, ಸೋಮಶೇಖರ, ಪವನ್, ಅರುಣ್, ವರುಣ ಸೇರಿದಂತೆ ಹಲವರು ಇದ್ದರು. ಈ ಥರದ ಒಂದು ವಯಸ್ಸಾದಂಥ ವಯೋವೃದ್ಧರಿಗೆ ಕೂಡ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಪ್ರವೃತ್ತರಾಗಬೇಕು. ಉಚಿತವಾಗಿ ಮೆಡಿಸಿನ್ಸ್ ಕೂಡ ಕೊಡಬೇಕು. ಸರ್ಕಾರ ಕೊಟ್ಟಿದ್ರೆ ಅನೇಕ ಭಾಗ್ಯಗಳನ್ನು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದ್ದರಿಂದ, ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ಲರೂ ಪಾಪ ಆ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ, ಶಕ್ತಿ, ಯುವ ನಿಧಿ, ಅನ್ನಭಾಗ್ಯ ಕಾರ್ಯಕ್ರಮದ ಜನರ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ಅಂತ ನಾವಾದರೂ ಭಾವಿಸ್ತೇನೆ. ಯಾಕೆಂದರೆ ಕೊಡ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯಿಂದ ಅವರು ಏನಾದರೂ ಅನಾರೋಗ್ಯ ಪೀಡಿತರಾದಾಗ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ತಾರೆ. ಮತ್ತು ಶಕ್ತಿ ಯೋಜನೆಯಿಂದ ಉಚಿತವಾಗಿ ಕರ್ನಾಟಕದ ಯಾವುದೇ ಮೂಲೆ ಬೇಕಾದ್ರೂ ಹೋಗಿ ನುರಿತ ವೈದ್ಯರಿಂದ ತೋರಿಸ್ಕೊಳ್ತಾರೆ. ಆದರೆ ಸರ್ಕಾರ ಇಂಥ ಯೋಜನೆಯೂ ಕೂಡ ಅತ್ಯಂತ ಸ್ವಾಗತವಾದ ಯೋಜನೆ ಮಾಡಿದ ಜೊತೆಗೆ ಮೊಬೈಲ್ ಆರೋಗ್ಯ ಘಟಕಗಳನ್ನು, ಆ್ಯಂಬುಲೆನ್ಸ್ಗಳನ್ನ ಯಾವ ರೀತಿ ಬಿಟ್ಟಿದ್ದೀವಿ, ಪ್ರತಿಯೊಂದು ಪಂಚಾಯತಿಗೂ ಕೂಡ ಉಚಿತ ಆರೋಗ್ಯ ಮೊಬೈಲ್ ಆ್ಯಂಬುಲೆನ್ಸ್ಗಳನ್ನ ಈ ತಕ್ಷಣ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಜಾರಿಗೊಳಿಸಬೇಕು. ಮತ್ತು ಹಳ್ಳಿಗಾಡಿನ ಮಕ್ಕಳು ವಿಶೇಷವಾಗಿ ಹೈಜಿನಿಕ್ ಹೆಲ್ತ್ ಕೇರ್, ಯಾವ ರೀತಿ ಅವರು ನೈಲ್ ಕಟಿಂಗ್ ಮಾಡಬೇಕು, ಯಾವ ರೀತಿ ಟೂತ್ ಬ್ರಷ್ ಮಾಡಬೇಕು, ಯಾವ ರೀತಿ ಇಯರ್ ಕ್ಲೀನ್ ಮಾಡಬೇಕು, ಯಾವ ರೀತಿ ಸಣ್ಣ ಪುಟ್ಟ ಹೈಜಿನಿಕ್ ಹೆಲ್ತ್ ಕೇರ್ ಕೂಡ ಈ ನುರಿತ ಡಾಕ್ಟರ್ಗಳ ಬೇಕಾಗಿಲ್ಲ. ಸ್ಟೈಪೆಂಡ್ರಿ, ನಾವು ಯಾರು ಪ್ರೊಫೆಷನಲ್ ಇರ್ತಾರೆ ಡಾಕ್ಟರ್ಗಳು, ಅವರ ಒಂದು ಇಂಟರ್ನ್ಶಿಪ್ ಮಾಡುವಂಥ ಡಾಕ್ಟರ್ಗಳನ್ನು, ಸ್ಟೂಡೆಂಟ್ಸ್ಗಳನ್ನೇ ಪ್ರತಿ ಪಂಚಾಯತಿಗಳಿಗೂ ರೂಲ್ ಸರ್ವಿಸ್ ಮಾಡಲಿಕ್ಕೆ ಒಂದು ವಾರದಲ್ಲಿ ಒಂದೊಂದು ಕಾಲೇಜಿಂದ ಫೈಲಿರ್ತಕ್ಕಂಥ ಇಂಟರ್ನ್ಶಿಪ್ ಮಾಡ್ತಕ್ಕಂಥ ಡಾಕ್ಟರ್ಗಳನ್ನು, ಸ್ಟೂಡೆಂಟ್ಗಳನ್ನ ಕಳಿಸಿ ಹೈಜಿನಿಕ್ ಹೆಲ್ತ್ ಕೇರ್ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸ್ಕೂಲ್ಗಳಿಗೆ ಹೋಗಿ ಯಾವ ರೀತಿ ಟೂತ್ ಪೇಸ್ಟ್ ಮಾಡಬೇಕು, ಯಾವ ರೀತಿ ಟೂತ್ ಬ್ರಷ್ ಮಾಡಬೇಕು, ಯಾವ ರೀತಿ ಏರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದಲೇ CSR ಫಂಡ್ ಇದೆ. ಆ ಫಂಡ್ ಮೂಲಕ ನೀವು ಪ್ರತಿಯೊಂದು ಮಗುವಿಗೆ ವೈಯಕ್ತಿಕವಾದ ಹೆಲ್ತ್ ಕಿಟ್ಟನ್ನು ಪ್ರೊವೈಡ್ ಮಾಡಿ, ಇನ್ನೇನು ಅವ್ರಿಗೆ ಬೇರೆ ಬೇರೆ ಇದನ್ನು ಕೊಡಬೇಕಾದ್ರೆ ಮೂಲಭೂತವಾಗಿ ನೈಲ್ ಕಟರ್ ಕೊಡಿ, ಟೂತ್ ಪೇಸ್ಟ್ ಬ್ರಷ್ಗಳು ಕೊಡಿ, ಸ್ಯಾನಿಟರಿ ಪ್ಯಾಡ್ಸ್ಗಳು ಕೊಡಿ, ಇಯರ್ ಬಡ್ಸ್ಗಳು ಕೊಡಿ, ಹೂವು ಮತ್ತು ಹೇರ್ ಆಯಿಲ್ ಕೊಡಿ, ಸ್ಲಿಪ್ಪರ್ ಕೊಡಿ. ನಾನು ಆಲ್ರೆಡಿ ಕೊಟ್ಟಿದ್ದೀನಿ 2020 ಇದೇ ಕಾರ್ಯಕ್ರಮದ ರಾಷ್ಟ್ರಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಿಗೂ 1ನೇ ಕ್ಲಾಸಿಂದ 10ನೇ ತರಗತಿ ಓದ್ತಕ್ಕಂಥ ಎಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇದೊಂದು ಅವೇರ್ನೆಸ್ ಹೆಲ್ತ್ ಕಿಟ್ನ ವಿತರಣೆ ಮಾಡೋದ್ರ ಮೂಲಕ ಆರೋಗ್ಯ ಜಾಗೃತಾ ಶಿಬಿರವನ್ನು ಮಾಡಿ ಅಂತ ನಾನು ಅವತ್ತೇ ಮೋದಿಯವರು ಪ್ರಧಾನಮಂತ್ರಿ ಪತ್ರ ಬರೆದಿದ್ದೆ. ಪಾಪ ಅವರಿಗೆ ರಾಮನ ಅಲೆಯಲ್ಲಿ ಅವರು ಪಾಪ ಭೀಮನ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿಲ್ಲ ಅನಿಸುತ್ತೆ. ರಾಮ ಮಂದಿರನೇ ಮುಖ್ಯ ಇರುವಾಗ ಭೀಮಂದಿರ ಬೇಕೇ ಇಲ್ಲ. ಇದು ಭೀಮಂದಿರ ಕಾರ್ಯಕ್ರಮ. ನಾವು ಮಾಡ್ತಕ್ಕಂಥ ಹೈಜಿನಿಕ್ ಹೆಲ್ತ್ ಕಿಟ್ ಏನು ಹಳ್ಳಿಗಾಡಿನ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಕೊಡ್ತಕ್ಕಂಥ ಪರ್ಸನಲ್ ಹೆಲ್ತ್ ಕಿಟ್ ಕೊಟ್ಟು ಅವರನ್ನು ಆರೋಗ್ಯದಲ್ಲಿ ಜಾಗೃತಿ ಮೂಡ್ತಕ್ಕಂಥ ಕಾರ್ಯಕ್ರಮಗಳು ನಾವೇ ಮಳವಳ್ಳಿ ಪಟ್ಟಣದ ಕನ್ನಡ ಭವನದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಿ ರಕ್ತಸಹಿ ಪತ್ರ ಚಳುವಳಿ ನಡೆಸಲಾಯಿತು. ಈ ವೇಳೆ ಸಂಘದ ಅಧ್ಯಕ್ಷ ಮಹೇಶ್ ಕುಮಾರ್ ಮಾತನಾಡಿ, ಸರ್ಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು, ಕನಿಷ್ಠ ವೇತನ ತಿಂಗಳ 25,000 ರು ನೀಡುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗೆ ರಕ್ತಸಹಿ ಪತ್ರ ಚಳುವಳಿ ನಡೆಸುತ್ತಿದ್ದೇವೆ ಎಂದರು. ಈ ವೇಳೆ ಚುಂಚುಣ್ಣ, ಕೆಂಪರಾಜು, ಪುಟ್ಟರಾಜು, ಶಿವಮ್ಮ, ರೇಖಾ, ರಾಧಾ, ರಮ್ಯ ಸೇರಿದಂತೆ ಹಲವರು ಇದ್ದರು. 42,000 ಜನ ಅತಿಥಿ ಶಿಕ್ಷಕರು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸುಮಾರು ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಕಾಯಂ ಶಿಕ್ಷಕರು ಇಲ್ಲ. ಅವರು ಇಲ್ಲೇ ಹೋದರೂ ಸಹ ನಾವು ಅತಿಥಿ ಶಿಕ್ಷಕರು ಕಾಯಂ ಶಿಕ್ಷಕರ ಸ್ಥಾನದಲ್ಲಿ ನಿಂತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ನಮ್ಮ ಬೇಡಿಕೆಗಳನ್ನು ಇದುವರೆಗೂ ಸಹ ಗಮನವನ್ನು ಕೊಟ್ಟಿಲ್ಲ. ನಾವು ಸುಮಾರು 10-12 ವರ್ಷಗಳಿಂದಲೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ.
ಸರ್ಕಾರ ಇವತ್ತಿನಾದರೂ ಸಹ ನಮ್ಮ ಮೇಲೆ ಗಮನವನ್ನು ಹರಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ರಕ್ತ ಸಹಿ ಪತ್ರ ಚಳುವಳಿಯನ್ನು ನಮ್ಮ ಮಳವಳ್ಳಿ ತಾಲೂಕಿನಿಂದ ಆರಂಭವನ್ನು ಮಾಡ್ತಾ ಇದ್ದೀವಿ. ಏನು ಮುಂದಿನ ತಿಂಗಳು ಫೆಬ್ರವರಿ 16ನೇ ತಾರೀಕು ಕರ್ನಾಟಕ ರಾಜ್ಯ ಬಜೆಟ್ ನಡೀತಾ ಇದೆಯೋ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದಷ್ಟು ಬೇಡಿಕೆಗಳು ಹಾಗೂ ಜೊತೆಗೆ ನಮ್ಮ ಹಕ್ಕೊತ್ತಾಯಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳನ್ನು ನೆರವೇರಿಸ್ಕೊಡ್ಬೇಕು. ಒಂದು ಸುಪ್ರೀಂ ಕೋರ್ಟ್ ಹೇಳಿಕೆ ಏನಪ್ಪ ಹೇಳಿದೆ ಅಂತಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು ಅಂತ ಹೇಳಿದೆ. ರಾಜ್ಯ ಸರ್ಕಾರ ಅದನ್ನು ಪಾಲಿಸಬೇಕು. ಹಿಂದೆ ಇದ್ದಂಥ ಸರ್ಕಾರನೂ ಕೂಡ ಪಾಲಿಸಲಿಲ್ಲ. ಈಗ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅದನ್ನು ಪಾಲಿಸಬೇಕು ಅಂತ ಈ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಬೇಕು. ಇದೊಂದು ನಮ್ಮ ಹಕ್ಕೊತ್ತಾಯಗಳಲ್ಲಿ ಮೊದಲನೇದು. ಎರಡನೇದು, ಕನಿಷ್ಠ ವೇತನ ತಿಂಗಳಿಗೆ 25,000 ರೂಪಾಯಿನ ಕೊಡಬೇಕು. ಯಾರು 10 ವರ್ಷಗಳ ಕಾಲ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದಾರೋ ಅಂಥವ್ರಿಗೆ ಸೇವಾ ಭದ್ರತೆಯನ್ನು ನೀಡಬೇಕು. ಇದಿಷ್ಟು ಹಕ್ಕೊತ್ತಾಯಗಳನ್ನು ರಾಜ್ಯ ಸರ್ಕಾರಕ್ಕೆ ನಮ್ಮ ಮಳವಳ್ಳಿ ತಾಲೂಕಿನ ಸಮಿತಿಯ ವತಿಯಿಂದ ನಮ್ಮ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮಳವಳ್ಳಿ ಪಟ್ಟಣದ ಡಾ.ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಆವರಣದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ 75ನೇ ಸಂವಿಧಾನ ದಿನಾಚರಣೋತ್ಸವ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರ ಪಾಟೀಲ್ ಉದ್ಘಾಟಿಸಿ ಮಾತನಾಡಿ, ಮಕ್ಕಳಿಗೆ ಶಿಕ್ಷಣ ನೀಡಿದರೆ ಅಂಬೇಡ್ಕರ್ ರವರ ರೀತಿ ಅವರಲ್ಲಿರುವ ಆದರ್ಶವನ್ನು ಕಲಿಸೋಣ ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ಕಲ್ಯಾಣ ಬಸವೇಶ್ವರ ಮಠದ ಶ್ರೀ ಓಂಕಾರೇಶ್ವರ ಸ್ವಾಮಿ, ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ, ಬಿಪಿನ್ ನಾಗರಾಜ್, ಕಿರಣ್ ಶಂಕರ್, ಕಸ್ಬಾ ಅಧ್ಯಕ್ಷ ಚೇತನಕುಮಾರ್, ಮುದ್ದುರಾಜು, ತಾಪಂ ಮಾಜಿ ಉಪಾಧ್ಯಕ್ಷ ಮಾಧು, ನಂಜುಂಡಸ್ವಾಮಿ ಕಲ್ಕುಣಿ, ಕೆಂಪಯ್ಯ ಸಾಗ್ಯ ಸೇರಿದಂತೆ ಹಲವರು ಇದ್ದರು. ಬಂದು ದಲಿತ ಅನ್ಯಾಯಗಳನ್ನು ಅಥವಾ ನಮ್ಮ ಶೋಷಣೆಗಳನ್ನು ಹೋರಾಟದ ಮೂಲಕ ಪಡ್ಕೋಬೇಕು ಅಂತ ಹೇಳಿ ಬಂದಿದ್ದೀವಿ. ರಾಮ್ಜಿ ಸಕ್ಪಾಲ್ ಅವರ ಒಂದು ದಾರಿಯಲ್ಲಿ ನಾವು ನಡ್ಕೊಂಡ್ರೆ ನಮ್ಮ ಮಕ್ಕಳನ್ನು ನಾವು ಎಲ್ಲವನ್ನೂ ಅಂಬೇಡ್ಕರ್ ಥರ ಮಾಡ್ಬೋದು. ನಾವೆಲ್ಲ ಅಂಬೇಡ್ಕರ್ ಬಗ್ಗೆ ಭಾಳ ಅಭಿಮಾನ ಇದೆ, ಪ್ರೀತಿ ಇದೆ, ಮತ್ತು ಅಂಬೇಡ್ಕರ್ ಬಗ್ಗೆ ತುಂಬ ಅಭಿಮಾನ ವ್ಯಕ್ತಪಡ್ತೇವೆ. ಅಂಬೇಡ್ಕರ್ ಅಭಿಮಾನಿಗಳ ಆಕ್ಕಿಂತ ಹೆಚ್ಚಾಗಿ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಬೇಕು ನಾವು. ಅಂಬೇಡ್ಕರ್ ಅವ್ರನ್ನ ಬರೀ ಪೂಜೆ ಮಾಡಿ ಫೋಟೋ ಇಟ್ಕೊಂಡು ಜೈಕಾರ ಹಾಕೋದ್ರ ಬದಲಾಗಿ ಅಂಬೇಡ್ಕರ್ ಅವ್ರು ನಡೆದಂಥ ದಾರಿನಲ್ಲಿ ನಾವಂತೂ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಮುಂದೆ ನಾವು ವಾಪಸ್ ಹೋಗೋಕ್ಕಾಗಲ್ಲ. ನಮ್ಗೆ ಉಳಿದದ್ದು ಒಂದೇ, ನಮ್ಮ ಮಕ್ಕಳಿದ್ದಾರೆ ಮುಂದೆ. ನಮ್ಮ ಮಕ್ಕಳನ್ನು ಅಂಬೇಡ್ಕರು ಹೇಗೆ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡ್ರು ಅಥವಾ ಜ್ಞಾನಾರ್ಜನೆನ ದಾರಿಯನ್ನು ಉಳ್ಕೊಂಡ್ರು, ಹಾಗೆ ನಮ್ಮ ಮಕ್ಕಳು ನಾವು ಖಂಡಿತ ಮಾಡ್ಬೋದು. ಆ ನಿಟ್ಟಿನಲ್ಲಿ ಒಂದು ವಿಷಯ ನನಗೆ ಖುಷಿ ಅನ್ನಿಸ್ತೇನೆ ಅಂದರೆ, ನಮ್ಮ ದಲಿತ ಸಂಘಟನೆ ಒಕ್ಕೂಟ ಆ ನಿಟ್ಟಿನಲ್ಲಿ ಶಿಕ್ಷಕರನ್ನ ಗುರುತಿಸಿ ಸನ್ಮಾನ ಮಾಡಿದೆ. ಅದು ಕೂಡ ಮಳವಳ್ಳಿ ತಾಲೂಕಿನ ತೊರೆಕಾಳನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 75ನೇ ವರ್ಷದ ಗಣರಾಜ್ಯೋತ್ಸವ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಎಸ್ಡಿಎಂಸಿ ಅಧ್ಯಕ್ಷ ಮಹೇಶ್ ಧ್ವಜಾರೋಹಣವನ್ನು ನೆರವೇರಿಸಿದರು. ಮುಖ್ಯ ಶಿಕ್ಷಕಿ ಎನ್. ರೂಪಾ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿ, ಈ ದಿನ ಭಾರತ ಸಂವಿಧಾನ ಜಾರಿಗೆ ಬಂದ ದಿನ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದರೂ ಭಾರತ ದೇಶ ಪ್ರತ್ಯೇಕವಾದ ಸಂವಿಧಾನ ಹೊಂದಿರಲಿಲ್ಲ. 1950 ಜನವರಿ 26ರಂದು ಹಲವು ಗಣ್ಯ ನಾಯಕರ ಹಾಗೂ ಅಂಬೇಡ್ಕರ್ ಅವರ ಪ್ರಯತ್ನದ ಫಲವಾಗಿ ಸಂವಿಧಾನ ರಚನೆಗೊಂಡು ಜನವರಿ 26ರಂದು ಜಾರಿಗೆ ತರಲಾಯಿತು. ಇದರ ಅನುಸಾರ ಭಾರತ ದೇಶ ಎಲ್ಲ ರಾಜ್ಯಗಳ ಒಕ್ಕೂಟ ಎಂದು ಒಪ್ಪಿಕೊಂಡ ಐತಿಹಾಸಿಕ ದಿನ. ನಾವೆಲ್ಲರೂ ಭಾರತೀಯರು ಒಂದೇ ಎಂಬ ಅಭಿಮತದೊಂದಿಗೆ ಭಾರತ ಏಕತೆಯನ್ನು ಹೊಂದಿದ ದಿನವಾಗಿದೆ ಎಂದರು. ತೊರೆಕಾಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತೇಜ್ಕುಮಾರ್ ಶ್ಯಾಮ್ ಅವರಿಗೆ ಶಾಲಾ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು ಮತ್ತು ಶಿಕ್ಷಕಿಯಾದ ಬಿ. ಕಮಲ, ಅತಿಥಿ ಶಿಕ್ಷಕಿ ಎನ್ಎಸ್ ಕಾವ್ಯ ಹಾಗೂ ಮುಖಂಡರು ಇದ್ದರು.
Any local news connect Lokesh 861881884419 Please subscribe my channel and like, comment, share.